ಜಿ ಉದಯಶಂಕರ್. ಬಹುಶಃ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿರುವಂತಹ 2 ಹಾಡುಗಳು ಇಲ್ಲಿ ಪ್ರಸ್ತಾಪ ಆಗಲೇಬೇಕು. ಒಂದು ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, 2 ಕನಸು ಚಿತ್ರದಿಂದ. ಮತ್ತೊಂದು ಐ ಥಿಂಕ್ ಕನ್ನಡದ ಎವರ್ ಗ್ರೀನ್ ಹಾಡು ಜೊತೆಯಲ್ಲಿ ಜೊತೆಯಲ್ಲಿ ಗೀತಾ ಫಿಲ್ಮಿಂದ. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಹಾಡಿದೆಯಲ್ಲ, ವಿರಹ 100 ತರಹ. ವಿಜಯ ನರಸಿಂಹ ಅವ್ರದ್ದು ಎಲ್ಲ ಗೀತೆಗಳು ಬಹಳ ಸುಂದರನೇ, ಆದರೆ ಎಲ್ಲ ಗೀತೆಗಳಲ್ಲಿ ಸ್ವಲ್ಪ ವಿಶಿಷ್ಟವಾಗಿರೋದು ಅಂತಂದರೆ ಈ ಒಂದು ಹಾಡು. 80ರ ದಶಕ ಬರ್ತಾ ಬಹುಶಃ ನಮ್ಮ ಪ್ರೀತಿ ನಿವೇದನೆ ಮಾಡೋ ರೀತಿ ಬದಲಾಯಿತೋ ಏನೋ, ಆದರೂ ಪ್ರೀತಿಯ ಬಗ್ಗೆ ಬರವಣಿಗೆ ಅಷ್ಟೇನು ಬದಲಾಗಲಿಲ್ಲ. ಇದಕ್ಕೆ ಉದಾಹರಣೆ ಅಂತಂದರೆ RN ಜಯಗೋಪಾಲ್ ಬರೆದಿರುವಂತಹ ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವ ನಯನ ಮಧುರ ಮೌನ ಹಾಡು. ಕನ್ನಡದಲ್ಲಿ ಚಿತ್ರ ಸಾಹಿತ್ಯ, ಪ್ರೇಮ ಇದ್ರ ಬಗ್ಗೆ ಮಾತಾಡ್ತಾ ಹಂಸಲೇಖ ಅವರ ಬಗ್ಗೆ ಕೂಡ ಖಂಡಿತ ಮಾತಾಡಲೇಬೇಕಾಗತ್ತೆ. ಏನು ಸಾಹಿತ್ಯ ಬರಿತಾ ಇದ್ರು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಬಹುಶಃ ಆ ಲೇಟ್ 80s 90s ಅಲ್ಲಿ ಎಷ್ಟೋ ಯಂಗ್ ಪ್ರೇಮಿಗಳ ಆಂಥಮ್ ಆಗಿದ್ದಂತಹ ಹಾಡು ಇದು ರಣಧೀರದಿಂದ. ಜಯಂತ್ ಕಾಯ್ಕಿಣಿ ಅವ್ರ ಬಗ್ಗೆ ನಾನೇನು ಹೇಳಿ, ನೀವೇ ನನಗೆ ಹೇಳಬೇಕು ಅವರ ನೆಚ್ಚಿನ ಪ್ರೇಮ ಗೀತೆ ನಿಮ್ದು ಯಾವುದು ಅಂತ. ನಿನ್ನಿಂದಲೇ ಈ ಹಾಡು ಕೂಡ ಬಹಳ ಪಾಪ್ಯುಲರ್ ಆಗಿದ್ದಂತಹ ಕಾಯ್ಕಿಣಿ ಅವರ ಸಾಹಿತ್ಯ ಇದ್ದ ಹಾಡು. ಪೂರ್ತಿ ಎಪಿಸೋಡ್ ನೋಡೋದಕ್ಕೆ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ನ ನೋಡಿ, ಆಮೇಲೆ ಸಬ್ಸ್ಕ್ರೈಬು ಮಾಡಿ.